ಇಲ್ಲಿ ನೋಡಿ, ಬಾಳೆಗೊನೆಗೆ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಬಾಳೆಗೊನೆಗೆ ಒಂದು ಕೋಲಿನ ಸಪೋರ್ಟ್ ಕೊಟ್ಟಿದ್ದಾರೆ. ನೋಡ್ಬೋದು ನೀವು, ಕೋಲಿನ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಅದು ಭಾರಕ್ಕೆ ಜಗ್ಗಲ್ಲ ಅಂತ. ಈ ಬಾಳೆ ಗಿಡಗಳು ಒಂದು ಗೊನೆ ಬಿಟ್ಟಾದ್ಮೇಲೆ ಅಷ್ಟೇ, ಮಿಕ್ಕಿದೆಲ್ಲ ಸುತ್ತೂರು ನೋಡಿ ಸಣ್ಣ ಸಣ್ಣ ಸಸಿಗಳು ಬಂದಿದೆ. ಈ ಬಾಳೆ ಸಸಿನ ತಿರ್ಗಾ ಪ್ಲ್ಯಾಂಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂದರೆ, ಈ ಎಲೆಗಳು ಯಾವುದಕ್ಕೂ ಯೂಸ್ ಆಗಲ್ಲ, ಬಟ್ ಫಾರ್ ಸಮ್ ಫರ್ಮೆಂಟೇಷನ್ ಅದು ಇದಕ್ಕೆ. ಯಾಕಂದರೆ ಎಲೆಗಳೆಲ್ಲ ಕಟ್ಟಾಗಿದೆ ನೋಡಿ. ಇಲ್ಲಿ ಈ ವೆರೈಟಿನಲ್ಲಿ ಬಾಳೆ ಗೊನೆ ಚೆನ್ನಾಗಿರುತ್ತೆ, ಬಾಳೆ ಎಲೆ ನೋಡಿ ಹೀಗಿರುತ್ತೆ. ಅದೇ ಕೆಲವು ಬಾಳೆ ಗಿಡಗಳು ಬರೀ ಎಲೆಗಳು ತುಂಬ ಚೆನ್ನಾಗಿರುತ್ತೆ, ಕಾಯಿಗಳು ಚಿಕ್ಕದಾಗಿರುತ್ತೆ. ಅದನ್ನು ಊಟಕ್ಕೆ ಬಳಸ್ಕೋತಾರೆ. ಎಲೆಗಳು ಚೆನ್ನಾಗಿರೋ ಎಲೆನ ಊಟಕ್ಕೆ ಬಳಸ್ಕೋತಾರೆ. ಇದು 2 ಟೈಪ್ ಆಫ್ ಬಾಳೆ ಗಿಡ ಬರುತ್ತಿಲ್ಲಿ ಈ ಥರ. ಇದೆಲ್ಲ ಟೊಮೆಟೊ ಗಿಡಕ್ಕೆ ಸಪೋರ್ಟ್ ಕೊಡುವ ಕೋಲುಗಳು. ಸೀಸನ್ನಲ್ಲಿ ಟೊಮೆಟೊ ಬೆಳೆಯುವಾಗ ಟೊಮೆಟೊ ಗಿಡಕ್ಕೆ ಸಪೋರ್ಟ್ ಕೊಡ್ತಾರೆ. ಇದು ಸೀಡ್ಲೆಸ್ ಲೆಮನ್. ಕೊಂಚ ಇಪ್ಪಡಿ ಅಲ್ಲಿ ಕೂಡ ವಾಸನೆ ಆದ್ಮೇಲೆ ದಿನ ಕೋಸಂಬರಿ ಪಾನಕ. ಇಲ್ಲಿ ಬೇರೆ ಬೇರೆ ವೆರೈಟಿ ಮಾವಿನ ಮರಗಳಿದೆ. ಅಫ್ಕೋರ್ಸ್ ಈಗ ಸೀಸನ್ ಆಗಿರೋದ್ರಿಂದ ಯಾವುದೋ ಹಣ್ಣು ಕಣ್ಣಿಗೆ ಬೀಳ್ತಾ ಇಲ್ಲ. ಇದು ಪ್ಯಾಡಿ ನರ್ಸರಿ. ಇದನ್ನು ತೆಗೆದು ಆ ಕಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರಲ್ಲ, ಅಲ್ಲಿ ಪ್ಲ್ಯಾಂಟ್ ಮಾಡ್ತಾರೆ. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಹಸಿರು. ಪ್ಯಾಡಿ ನರ್ಸರಿ ರೆಡಿ ಫಾರ್ ಪ್ಲಾಂಟೇಶನ್. ತುಂಬಾ ಜನ ಹಂಗೆ ಮಾಡಿದ್ದಾರೆ.